ಅತ್ಯುದ್ರಿಕ್ತ ವಿದೋಷಯಸ್ವತಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗಪರಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೇತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಯಾವ್ದು ಬಂದಿತ್ತೀಗ? ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮನೇ. ಇದು ಗಟ್ಟಿ ವಾಕ್ಯ, ಪಂಚಮಹಾವಾಕ್ಯದಲ್ಲಿ ಒಂದಿದು, ಎಲ್ಲವೂ ಬ್ರಹ್ಮನೇ. ಅದಕ್ಕೆ ಅವ್ರ ಪ್ರಕಾರ ಒಪ್ಲಕ್ಕೆ ಬರೋದಿಲ್ಲ. ಅದನ್ನು ಯಾಕೆ ಗೊತ್ತಾ? ಎಲ್ಲವೂ ಬ್ರಹ್ಮ ಅಲ್ಲ ಅವ್ರ ಪ್ರಕಾರ. ಅಲ್ಲ ಅಲ್ಲ ಜಡ ಅಲ್ಲ ಪರಮಾತ್ಮ, ಜಡದಿಂದ ಭಿನ್ನ, ಜಡನ ಕರೆಯೋದಿಲ್ಲ ಅಂದ್ರೆ ಮುಗಿದೋಯ್ತು ಅಲ್ಲಿಗೆ. ಅಂದರೆ ಎಲ್ಲ ಬೇರೆ ಅರ್ಥ ಮಾಡ್ಬೇಕು ಅವ್ರೀಗ, ಸರ್ವಚೇತನ ಅಂತ ಮಾಡಬೇಕು. ಅದ್ರ ಬಗ್ಗೆ ನೀವು ಬೇರೆ ಅರ್ಥ ಯಾವುದೋ ಮಾಡೋದ್ರಿಂದ ಸರಿಯಾದ ಅರ್ಥನೇ ಮಾಡ್ಬೋದಲ್ಲ. ಅದಕ್ಕೇನು ಹೇಳಿ ಪೂರ್ಣತ್ವತ ಅಂತೇಳಿ, ಸರ್ವಗುಣ ಪೂರ್ಣನಾಗಿದ್ದಕ್ಕೆ ದೇವರಿಗೆ ಏನಂತ ಹೆಸರಿದೆ? ಸರ್ವ ಅಂತ ಕರೀತಾರೆ. ಇದಂ ಬ್ರಹ್ಮ, ಇದಂ ಸರ್ವಂ ಬ್ರಹ್ಮ. ಇದಂ ಸರ್ವಂ ಏನರ್ಥ? ಬ್ರಹ್ಮಣ ಸಕಾಶ, ಅದು ಪರಮಾತ್ಮನಿಂದನೇ ಬಂದಿರೋದು. ಸಪ್ತಸು ಪ್ರಥಮ ಅರ್ಥ ಇದ್ದೇ ಇದೆ, ಸರಿಯಾಗಿ ಅರ್ಥ ಮಾಡಬೇಕು. ಇದಂ ಸರ್ವ ಇದು ವಾಸುದೇವ ಸರ್ವಂ ಅನ್ನೋದಕ್ಕೆ ಇದೇ ಅರ್ಥ ಮಾಡಬೇಕು. ತಜ್ಜಲಾನಿ ಹಿಂದೆ ಹೇಳಿದೆ ಕೆಲವೆಲ್ಲ. ಇದಂ ಬ್ರಹ್ಮ ಅತಿ ಸಾಮೀಪ್ಯಾತ್ ಸರ್ವಂ ಪೂರ್ಣಗುಣತ್ವತಃ ತಚ್ಚ ಬ್ರಹ್ಮ. ಮತ್ತೆ ಹೇಳ್ತೆ ಇದಂ ಸರ್ವಂ ಅಂತ ಹೇಳಿದಾಗ ತಾನಾಗಲಿಲ್ಲ, ಹೇಳಿದವನಾಗಲಿಲ್ಲ. ಆಗ ಇದು ಬ್ರಹ್ಮ ಅಂತ ಆಯ್ತು, ಹೇಳೋನು ಬ್ರಹ್ಮನಾಗಲಿಲ್ಲ. ಅಂದಮೇಲೆ ಅವನಾಗಲಿಲ್ಲಲ್ಲ ಬ್ರಹ್ಮ, ಎಲ್ಲ ಚೇತನ ಬ್ರಹ್ಮ ಆಗಲಿಲ್ಲ. ಮತ್ತೆ ಅರ್ಥ ಆಯ್ತಾ ಈಗ? ಎಷ್ಟು ವ್ಯತ್ಯಾಸ ಇದೆ. ಸಮೀಪ ಅಂತ ಆಯ್ತೆ ಹೊರತು ಐಕ್ಯ ಅಂತ ಆಗಲಿಲ್ಲ. ಇದು ಬ್ರಹ್ಮ, ಇದು ವ್ಯಾಸಪೀಠ ಅಂತ ಹೇಳಿದರೆ ಹೇಳೋರೆ ವ್ಯಾಸಪೀಠನ ಅಲ್ಲ. ಇದಂ ಬ್ರಹ್ಮ ಅತಿ ಸಾಮೀಪ್ಯಾತ್, ದೇವರನ್ನ ಇದು ಅಂತ ಕರೆಯಕ್ಕೆ ಏನು ಕಾರಣ ಅಂದರೆ ಭಾಳ ಹತ್ತಿರ ಇದ್ದಾಗ ಹೇಳೋದು. ಸರ್ವಂ ಪೂರ್ಣಗುಣತ್ವತ ತಚ್ಚ ಬ್ರಹ್ಮ ಜಲಾನ್ ಸಾಕ್ಷಾತ್ ಯೋಸೌ ವಿಷ್ಣುರ್ ಜಲೇ ಅನೀತಿ. ಜಲದಲ್ಲಿ, ನೀರಿನಲ್ಲಿ ಪ್ರಳಯ ಕಾಲದೊಳಗೆ ಪರಮಾತ್ಮ ಏನು ಮಾಡ್ತಾನೆ? ವಿಹಾರ ಮಾಡ್ತಾನೆ. ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವಮಮ ಶರಣಂ. ಎಲ್ಲರೂ ನಾಶವಾಗಿರೋ ಕಾಲಕ್ಕೆ ತಾನು ವಿಹಾರ ಮಾಡ್ತಾ ಇದ್ದಾನೆ ಅದರೊಳಗೆ. ವೈಭವ ಆನೀದವಾತಮಿತಿಯಂ ವೇದವಾಗ ಅವಧ ಸ್ಫುಟಂ. ಆನೀದ್ ಅವಾತಂ, ದೇವರಿಗೆ ದೇವರು ಉಸಿರಾಡಲಿಕ್ಕೆ ಪ್ರಾಣದವ್ರು ಬೇಕಿಲ್ಲ. ಗೊತ್ತಾಯ್ತು? ಆನೀದ ವಾತಂ. ಅವಾತಂ ಅಂದ್ರೇನು? ವಾತ ಅಂದರೆ ವಾಯು, ವಾಯುದೇವರ ಸಹಾಯವಿಲ್ಲದೇನೆ ಉಸಿರಾಡ್ತಾನೆ ಅಂದರೆ ಸ್ವತಂತ್ರ ಅಂತ ಅರ್ಥ. ಪ್ರಾಣಸ್ಯ ಪ್ರಾಣ. ಆದರೆ ವಾಯುದೇವರಾಗಲ್ಲ, ದೇವರು ಬೇಕೇ ಬೇಕು. ಅಪ್ರಕೇತೇತು ಸಲೀಲೆ ಬ್ರಹ್ಮ ನಾರಾಯಣೋ ಹಿ ಸಹ. ಅದು ಅಪ್ರಕೇತ, ಅದು ಎಲ್ಲ ಸಾಧ್ಯ ಮುಳುಗೋಗ್ಬಿಡ್ತಾರೆ ನೀರಿನೊಳಗೆ, ಅಲ್ಲಿ ಆರಾಮಾಗಿದೆ. ಇತಿ ಅದೆಷ್ಟು ಅಷ್ಟಿಷ್ಟು ಅಡಿ ಆಳ ಅಲ್ಲ ಅದು, ಗೊತ್ತಾಯ್ತು? ಭಾರಿ ದೊಡ್ಡ ಸಮುದ್ರ, ಅದ್ರಲ್ಲಿ ಏನೂ ಇಲ್ಲ. ಇತಿ ಅಂದರೆ ಮುಳುಗದೆ ಹಾಗೆ ಇದ್ದಾನೆ ಅಂದರೆ ಸ್ವತಂತ್ರ, ತಾನೇ ಧರಿಸಿದ್ದಾನೆ ಅಂತ ಅರ್ಥ. ಇತಿ ಶಾಂತ ಉಪಾಸೀತ ತಸ್ಮಾತ್ ಜ್ಞಾನಮಯ ಪುಮಾನ್. ಹೀಗೆ ಶಾಂತನಾಗಿ ಉಪಾಸನೆ ಮಾಡಬೇಕು. ಶಾಂತ ಅಂದ್ರೇನು? ಪರಮಾತ್ಮನಲ್ಲಿ ಪೂರ್ತಿ ನಿಷ್ಠೆಯಿಂದ ಮಾಡಬೇಕು, ಭಕ್ತಿಯಿಂದ ಧ್ಯಾನ ಮಾಡಬೇಕು. ಕ್ರತಸ್ತು ನಿಶ್ಚಿತಂ ಜ್ಞಾನಂ, ದೇವರಿಗೆ ಕ್ರತು ಅಂತ ಕರೀತಾರೆ, ಪೂರ್ಣ ಜ್ಞಾನಮಯನಾದ್ರಿಂದ. ತದ್ವಶ ಪುರುಷಃ ಅಮೃತವು, ತದ್ವಶಃ ಪುರುಷಃ ಅಮೃತವು. ಯಾವ ಕಾಲಕ್ಕೂ ಪರಮಾತ್ಮ ಅಧೀನನಾಗಿದ್ದಾನೆ ಪ್ರತಿಯೊಬ್ಬ ಪುರುಷರು. ತಸ್ಮಾತ್ ವಿಶೇಷವಾಗಿ ಪುರುಷ ಅಂದರೆ ಬ್ರಹ್ಮವಾಯುಗಳು, ಅಷ್ಟು ಕರಿಬೇಕು, ಅವರಿಗೆ ಕರಿಬೇಕು. ತಸ್ಮಾತ್ ವಿನಿಶ್ಚಿತಂ ಜ್ಞಾನಂ ಕುರ್ಯಾತ್ ವಿಷ್ಣು ಮಹದ್ಗುಣೇ. ಈ ರೀತಿ ದೇವರಲ್ಲಿ ಸರಿಯಾದ ಜ್ಞಾನ ಹೊಂದಬೇಕು, ನಿಶ್ಚಿತವಾದ ಜ್ಞಾನ ಹೊಂದಬೇಕು. ಯಾವುದೂ ಯೋಚನೆ ಕೂಡ ಮಾಡಬಾರ್ದು. ದೇವರು ದೊಡ್ಡವನು ಅಂತ ಹೇಳೋ ಅರ್ಥ ಬಂದಾಗ ಏನರ್ಥ? ಅದಕ್ಕೆ ಕಣ್ಣು ಮುಚ್ಕೊಂಡು ಹೇಳಬೇಕು ಒಬ್ಬನೇ ಅಂತ ಹೇಳ್ಬಿಟ್ಟು, ಇನ್ನು ಮುಂದೆ ಯೋಚನೆ ಮಾಡಬೇಕಾಗಿಲ್ಲ. ಅಂಥ ನಿಶ್ಚಯ ಜ್ಞಾನ ಬಂದಾಗ ಅದನ್ನು ಜ್ಞಾನ ಅಂತ ಕರೀತಾ. ಒಂದು ಕೇಳಿದೆ, ಇನ್ನೊಂದು ಉಪನ್ಯಾಸ ಕೇಳಿದೆ ಹೋಯ್ತು ಅವನಿಗೆ, ಅಲ್ಲಿ ಹಾಗೆ ಹೇಳಿ ಇಲ್ಲಿ ಹೇಗೆ ಹೇಳಿದ್ರು ಅಂತ ಎರಡಕ್ಕೂ ಬಿಟ್ಟುಬಿಟ್ಟ. ಆಮೇಲೆ ಯಾವುದಿದು ಇಲ್ಲ, ಅದೇ ಇಲ್ಲ, ಅದಾಗಬಾರ್ದು. ಮಹಾಜ್ಞಾನಾತ್ಮಕತ್ವಾತ್ತು ಪ್ರೋಕ್ತೋ ವಿಷ್ಣುರ್ ಮನೋಮಯ. ದೇವರನ್ನ ಮನೋಮಯ ಅಂತ ಕರೀತಾರೆ. ಮನೋಮಯ ಅಂದ್ರೆ ಏನರ್ಥ? ಮನೋಮಯ ಅಂದ್ರೆ ಮನಸ್ಸಿನ ವಿಕಾರ ಅಂತ ಅರ್ಥ ಆಗುತ್ತೆ, ಮನಸ್ಸು ಪ್ರಧಾನ ಅಂತ ಅರ್ಥ ಆಗುತ್ತೆ. ಹಾಗಲ್ಲ, ಮನೋಮಯ ಅಂದ್ರೇನು? ಇಲ್ಲಿ ಆನಂದಮಯ ಇದ್ದಾಗ. ಆ ಮನ ಅಂದ್ರೇನು? ಮನುತೆ, ಮನ ಅಂದ್ರೆ ಅವಬೋಧನೆ, ಜ್ಞಾನಮಯ ಅಂತ ಅರ್ಥ. ಜ್ಞಾನಮಯ, ಆನಂದಮಯ, ಮನೋಮಯ. ಯಸ್ಮಾತ್ ಬಲಶರೀರೋಸೌ ಅತಃ ಪ್ರಾಣಶರೀರಕಃ. ದೇವರನ್ನು ಪ್ರಾಣ ಶರೀರ, ಪ್ರಾಣ ಅಂದ್ರೆ ಬಲ, ಪರಮಾತ್ಮ ಬಲ ಸ್ವರೂಪನಾದ್ದರಿಂದ ಆತನ್ನ ಪ್ರಾಣಮಯ ಅಂತಲೂ ಕರೀತಾರೆ. ಆ ಸಮಂತಾತ್ ಪ್ರಕಾಶಾತ್ ಸ ಪ್ರಕಾಶಾತ್ಮ ಇತಿ ಪ್ರಕೀರ್ತಿತಃ. ಪ್ರಕಾಶಾತ್ಮ ಅಂತ ಹೇಳಿದರೆ ಪ್ರಕಾಶವೇ ಈ ಎಲ್ಲ ಪ್ರಕಾಶ ದೇವರು ಅಂತ ಅರ್ಥ ಅಲ್ಲ. ದೇವರು ಪ್ರಕಾಶ ತಾನು ಸ್ವರೂಪವಾಗಿದೆ ಹೊರತು ಬೇರೆಯಿಂದ ಬಾರೋಡಲ್ಲ ಅದು. ಇತಿ ಪ್ರಕೀರ್ತಿತಃ
ಸರ್ವಗಂಧಾದಿ ರೂಪಶ್ಚ ಭೋಕ್ತಾ ಚೈಷಾಂ ಸದೈವ, ಎಲ್ಲ ಗಂಧಗಳ ಸ್ವರೂಪನಾಗಿದ್ದಾನೆ ಮತ್ತು ಎಲ್ಲ ಗಂಧಗಳ ಭೋಕ್ತೃ ಆಗಿದ್ದಾನೆ. ಇತಿ ನಿಶ್ಚಯಕೃದ್ಯಾತಿ ತಮೇವ ಪುರುಷೋತ್ತಮ ಇತಿ ಸದ್ಗುಣೆ. ಈಗ ಯಾರು ಸರಿಯಾಗಿ ತಿಳ್ಕೊತಾರೆ ಪರಮಾತ್ಮನ ಹತ್ರನೇ ಹೋಗ್ತಾರೆ. ಸರಿಯಾದ ಬಸ್ ಹತ್ತಿದ್ರೆ ಗುರಿ ಮುಟ್ತಾನೋ ಇಲ್ವಾ? ಸರಿಯಾದ ವೆಹಿಕಲ್ ಇದ್ದರೆ ಗುರಿ ಮುಟ್ಲೇಬೇಕಲ್ಲ. ಈ ಸರಿ ಉಪಾಸನೆ ಮಾಡಿದರೆ ದೇವರ ಹತ್ರ ಹೋಗ್ತಾರೆ, ಅಂದರೆ ಮುಕ್ತನಾಗ್ತಾನೆ ಅಂತ ಅರ್ಥ. ಏಷಮೇ ಅಂತರ್ಹೃದಯ ಮುಂದೇನಾಯ್ತು ಕೊನೆಗೆ ಪ್ರೇತ್ಯ ಭವತಿ ಅರ್ಥ ಇದು. ತಥಾ ಇತಃ ಪ್ರೇತ್ಯ ಭವತಿ, ಇಲ್ಲಿಂದ ಅಲ್ಲಿಗೆ ಹೋಗ್ತಾನೆ, ಈ ಸಂಸಾರದಿಂದ ಮುಕ್ತಿಗೆ ಹೋಗ್ತಾನೆ ಅಂತ ಅರ್ಥ. ಸಕ್ರತುಂ ಕುರ್ವೀತ, ಅದರಿಂದ ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಬೇಕೆ ಹೊರತು ತಪ್ಪಾಗಿ ತಿಳ್ಕೊಳ್ಬಾರ್ದು. ಮನೋಮಯ ಪ್ರಾಣಶರೀರ ಭಾರೂಪ ಸತ್ಯಕಾಮ ಸತ್ಯಸಂಕಲ್ಪ ಆಕಾಶ ಆತ್ಮ ಸರ್ವಕರ್ಮ ಸರ್ವಕಾಮ ಸರ್ವಗಂಧ ಸರ್ವರಸ ಸರ್ವವಿಧಂ ಅಭ್ಯಾತ್ತೋ ಅವಾಕ್ಯರಾದರ. ಅಷ್ಟಾದ ಮೇಲೆ ಆತ್ಮ ಅಂತರ್ಹೃದಯ ಅಣೀಯಾನ್. ನೋಡಿ, ಅಂತರ್ಹೃದಯ ಅಣೀಯಾನ್, ಹೃದಯದೊಳಗೆ ಅನುರೂಪದಲ್ಲಿದ್ದಾನೆ. ವ್ರೀಹೇರ್ವಾ ಯವಾತ್ವಾ ಸರ್ಷಪಾದ್ವಾ ಶ್ಯಾಮಕಾದ್ವಾ ಶ್ಯಾಮಾಕಾತಂಡುಲಾದ್ವಾ ಏಷಮೇ ಆತ್ಮ ಅಂತರ್ಹೃದಯೇ ಜಾಯಾನ್ ಪೃಥಿವ್ಯಾ ಬತ್ ಜಾಯಾನ್ ಅಂತರಿಕ್ಷಾತ್ ಜಾಯಾನ್ ದಿವೋ ಜಾಯಾನ್ ಏಭ್ಯೋ ಲೋಕೇಭ್ಯ. ಏಷಮೇ ಆತ್ಮ ಅಂತರ್ಹೃದಯೇ ಅಣೀಯಾನ್. ನಮ್ಮ ಬಿಂಬರೂಪಿಯಾದ ಪರಮಾತ್ಮ ಹೃದಯದೊಳಗಿದ್ದಾನೆ. ಅಣೀಯಾನ್, ಭಾಳ ಚಿಕ್ಕ ರೂಪದಲ್ಲಿದ್ದಾನೆ. ಎಷ್ಟು ಚಿಕ್ಕ ರೂಪ ಅಂದರೆ ವ್ರೀಹಿಗಿಂತ ಚಿಕ್ಕದು, ಯವಕ್ಕಿಂತ ಚಿಕ್ಕದು, ಸರ್ಪ ಸಾಸಿವೆಗಿಂತ ಚಿಕ್ಕದು, ಶ್ಯಾಮಾಕಕ್ಕಿಂತ ಚಿಕ್ಕದು, ಶ್ಯಾಮಾಕ ತಂಡುಲಾತ್ ಚಿಕ್ಕದು. ಆಮೇಲೆ ಅಂತರ್ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಇದ್ದು ಹೇಗಿದ್ದಾನೆ ಗೊತ್ತಾ? ಜಾಯಾನ್, ಪೂರ್ಣ ದೊಡ್ಡವನಾಗೇ ಇದ್ದಾನೆ. ಅಲ್ಲಿ ಪರ್ವತ ಭಾಳ ಚಿಕ್ಕವನು ತಿಳ್ಕೊಳಕ್ಕೆ ಹೋಗಬೇಡಿ, ಹೇಗಿದ್ದಾನೆ ಅಷ್ಟೇ ಪೂರ್ಣ ಪ್ರಮಾಣದಲ್ಲಿ ಸಾಮರ್ಥ್ಯವನ್ನೇ ಹೊಂದಿದ್ದಾನೆ. ಪೃಥಿವ್ಯಾ ಜಾಯಾನ್, ಅಲ್ಲಿದ್ದು ಪೃಥ್ವಿಗಿಂತ ಮೇಲಿದ್ದಾನೆ. ಅಂತರಿಕ್ಷಾಜ್ಜಾಯಾನ್, ಅಂತರಿಕ್ಷಕ್ಕಿಂತ ಮೇಲಿದ್ದಾನೆ. ದಿವಹಾಜ್ಜಾಯಾನ್, ದ್ಯುಲೋಕಕ್ಕಿಂತ ಮೇಲಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲ ಲೋಕಗಳಿಂದ ಮೇಲಿದ್ದಾನೆ. ಇರೋದಲ್ಲಿ ಎಲ್ಲರ ಮೇಲೆ ಅಲ್ಲಿದ್ದಾನೆ. ಇಲ್ಲಿ ಪರಮಾತ್ಮ ಏನೋ ಸ್ವಲ್ಪ ತುಂಡು ಬಂದಾಗ ಕೂತಿದೆ ಅಂತ ತಿಳ್ಕೊಬಾರದು. ಪೂರ್ಣ ಪ್ರಮಾಣದಲ್ಲೇ ಪರಮಾತ್ಮ ಇದ್ದಾನೆ. ಅದಕ್ಕೆ ನಾವು ಕೆಲವ್ರನ್ನ ಅರ್ಥ ಮಾಡ್ಕೊತೀವಿ. ಫಾರಿಡಲ್ ಹನಿ ಕೊಡ್ಲಾ ಅಂತ ಕೇಳಿ ತಗೋತಾರೆ. ಯಾಕೆ? ಅದು ವಿಷದೇ, ಪೂರ್ಣ ವಿಷದೇ. ಫಾರಿಡಾಲ್ ಅಣು ಹೇಗೆ ವಿಷ, ಅದು ನಮಗೆ ಅರ್ಥ ಆಗತ್ತೆ. ದೇವರ ಪ್ರತಿಯೊಂದು ಕೂಡ ದೇವರೇನೆ. ಆದರೆ ಹಲಸಣ್ಣು ತರ್ತಾನೆ, ಎಲ್ಲ ಹಣ್ಣಲ್ಲ, ಅದರಲ್ಲಿ ಎಲ್ಲ ಹಣ್ಣಲ್ಲ. ಕೆಲವು ಹಣ್ಣು ಇಲ್ಲದೆ ಇರ್ಬೋದು, ಆ ರೀತಿಲಿ ಆಗ್ಬೋದು, ಜೊಳ್ಳಿರ್ಬೋದು, ಹಾಗಿಲ್ಲ. ಅಂದರೆ ಕೆಲವನ್ನೇ ವ್ಯತ್ಯಾಸ ಇರೋದನ್ನು ತೋರಿಸ್ತಾನೆ, ಇಲ್ಲದೆ ಇರೋದನ್ನು ತೋರಿಸ್ತಾನೆ ಪರಮಾತ್ಮ. ಅದಕ್ಕೆ ಅದು ಆಲ್ರೌಂಡ್ ಗ್ರೇಟ್ನೆಸ್. ಒಂದಿಲ್ಲ ಅಂದರೆ ದೇವ್ರ ಮೇಮೆ ಹೊರಟೋಯ್ತು. ಅದು ಒಂದು ಬರೋದಿಲ್ಲ ಅಂದರೆ ಕತೆ ಮುಗೀತು. ಒಮ್ಮೆ ಸೋತ, ಒಮ್ಮೆ ಬರೋದಿಲ್ಲ, ಒಮ್ಮೆ ವ್ಯಾಪ್ತಿ ಇಲ್ಲ, ಹೋಯ್ತ, ದೇವರು ಆಗಲಿಲ್ಲ. ಇತಿ ಶಾಂಡಿಲ್ಯ. ಅದಿಷ್ಟು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.